ಪ್ರಮೋದ್ ಮುತಾಲಿಕ್ ಅವರು ನೋಡಿ, ಈಗ ಕಾಂಗ್ರೆಸ್ನವರ ಆರೋಪನೇ ಬೇರೆ. ಅವ್ರು ಹೇಳ್ತಾ ಇರೋದು ಇದೆಲ್ಲವೂ ಕೂಡ ಗಿಮಿಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ನಮ್ಮದೊಂದು ಸುಭದ್ರ ಸರ್ಕಾರ, ಅವ್ರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಬಿಜೆಪಿಯವರು ಇಂಥ ಒಂದು ಆರೋಪಗಳನ್ನು ಮಾಡ್ತಿದ್ದಾರೆ. ನಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನ್ಯತಾ ಭಾವ ಇಲ್ಲ ಅಂತ ಅವರು ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? ಇಲ್ಲ ನೋಡಿ, ಅವ್ರು ಹೇಳೋದು ಏನೋ ಒಂದು ರೀತಿದಾಯಿತು. ನಾನು ಇನ್ನೊಂದು ಹೇಳೋದು, ಸ್ಥಳೀಯ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಸ್ವಲ್ಪ ಅಧ್ಯಯನ ಮಾಡಿ ಆಮೇಲೆ ಕ್ರಮ ತೊಗೊಂಡಿದ್ದರೆ ಆವಾಗ ಅದು ಸರಿ ಅಂತ ಅನ್ನಿಸ್ತಾಯಿತ್ತು. ಒಮ್ಮೆಲೆ ಏನೂ ಇಲ್ಲದೆ, ನೋಟಿಸ್ ಇಲ್ಲ, ಅವ್ರ ಗಮನಕ್ಕೆ ತಂದಿಲ್ಲ, ಹೋಗಿ ರಾತ್ರೋರಾತ್ರಿ ಹೋಗಿ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಏನಾದರ ಅರ್ಥ ಏನು ಹಾಗಾದರೆ? ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಇದು ವ್ಯವಸ್ಥಿತವಾದಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಇನ್ನೊಂದು ಹೇಳೋದು, PFI ಇವತ್ತು PFI ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಇವರು ಬ್ಯಾನ್ ಮಾಡೋಕ್ಕೇನು ಇವರು ಕರ್ನಾಟಕ ಸರ್ಕಾರದಕ್ಕೇನು ಹಕ್ಕಿಲ್ಲ. ಆದರೆ ಕರ್ನಾಟಕದ ಕಾಂಗ್ರೆಸ್ ಇದ್ದಂಥ ಸಮಯದಲ್ಲಿ PFIನವರು ಗಲಭೆ, PFIನವ್ರದ್ದು ಮೈಸೂರಿನಲ್ಲಿ ಸಾಕಷ್ಟು ಗಲಭೆ ಮಾಡಿದರು. PFI ಬಗ್ಗೆ ಸಾಫ್ಟ್ ಕಾರ್ನರ್, ಹಿಂದೂ ಸಂಘಟನೆ, ಬಜರಂಗ ದಳ, ಶ್ರೀರಾಮ್ ಸೇನೆ ಸಂಘಟನೆ, ಹಿಂದೂ ಜಾಗರಣ ವೇದಿಕೆ ಮೇಲೆ ಉಗ್ರವಾದಂಥ ಕ್ರಮ. ಯಾರು ಬೇಕಾದವ್ರಿಗೆ ಗೊತ್ತಾಗತ್ತೆ ಇದು ಹಿಂದೂ ವಿರೋಧಿ ನೀತಿ ಅಂತನ್ನುವಂಥದ್ದು ಗೊತ್ತಾಗತ್ತೆ. ಇದರೊಳಗೆ ಅವ್ರು ಸಮಜಾಯಿಸಿ ಹೇಳುವಂಥ ಪ್ರಕ್ರಿಯೆ ಏನೂ ಇಲ್ಲ. ಈಗ ಹಿಜಾಬ್ ಹಾಕೊಳ್ಳೋ, ಹಿಜಾಬಿನ ಸಂಬಂಧಪಟ್ಟಾಗೆ ಮಾನ್ಯ ಸಿದ್ದರಾಮಯ್ಯನವರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಕೋರ್ಟಿನ ಆರ್ಡರ್ ಇದೆ, ಅದನ್ನು ಮೀರಿ ನೋ ಹಿಜಾಬ್ ಹಾಕೊಂಡು ಓಡಾಡಿ ಅಂದರೆ ಮುಸ್ಲಿಮರ ಪರವಾಗಿ ಹೇಗೆ ಮುಕ್ತವಾಗಿ ಮುಖ್ಯಮಂತ್ರಿ ಮಾತಾಡ್ತಾರೆ ಹಿಜಾಬನ ಬಗ್ಗೆ? ಸೊ ಇದು ನಾನು ಹೇಳೋದು, ಇವರ ನೀತಿ ನಿಲುವು 78 ವರ್ಷ ಆದರೂ ಕೂಡ ಇವರು ಬದಲಾಗಿಲ್ಲ. ರಾಮನ ಪರವಾಗಿ ನಿಂತ್ಕೊಳ್ಳದೆ ಬಾಬರನ ಪರವಾಗಿ ನಿಂತ್ಕೊಂಡಂಥ ಸೊ ಇವರು ಇನ್ನು ನಮ್ಮ ಈ ಕಾರ್ಯಕರ್ತರನ್ನು, ಈ 30 ವರ್ಷದ ಹಳೆಯ ಕೇಸನ್ನು ಇವತ್ತು ವ್ಯವಸ್ಥಿತವಾಗಿ ಹೇಗೆ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇದೊಂದು ದಾಖಲೆ, ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ನಾನು ಕುಟುಂಬಸ್ಥರ ಜೊತೆ ಏನಾದರೂ ಮಾತಾಡಿದ್ರಾ? ಶ್ರೀಕಾಂತ್ ಪೂಜಾರಿ ಅವರ ಪುತ್ರ, ಅವರ ಕುಟುಂಬಸ್ಥರ ಜೊತೆ ಹೋಗ್ತಾ ಇದ್ದೀನಿ. ನಾನು ಈಗ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಮತ್ತು ಯಾರ್ಯಾರು ಇನ್ನೂ ಆರೋಪಿಗಳದ ಅವ್ರ ಮನೆಗೂ ಹೋಗಿ ಆಂಟಿಸಿಪೇಟರಿ ಬೇಲ್ ಹಾಕಿ ಅಥವಾ ಹೈಕೋರ್ಟ್ನಲ್ಲಿ ಏನಾದರೂ ಸ್ಟೇ ತರಬಹುದಾ ಅಂತನ್ನುವಂಥದ್ದು ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಈಗ ನಿಮ್ಮ ಪ್ರಕಾರ ಒಂದು ಕ್ವಿಕ್ಕಾಗಿ ರಿಯಾಕ್ಷನ್ ಕೊಡೋದಾದ್ರೆ ಏನಾಗಿರ್ಬೋದು ಅಂತೇಳಿ? ಯಾಕಂದರೆ ನೋಟಿಸ್ ಕೊಟ್ಟಿಲ್ಲ, ಯಾವುದನ್ನು ಕೂಡ ಅವ್ರಿಗೆ ಮುಂಜಾಗ್ರತವಾಗಿ ಈ ಥರ ನೀವು ಬನ್ನಿ ಸ್ಟೇಷನ್ಗೆ ಅಂತೇಳಿ ಕರೆಯುವಂಥ ಕೆಲಸಗಳಾಗಿಲ್ಲ, ಮತ್ತು ನಾವು ಕೇಸ್ ರೀಓಪನ್ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ, ಇಂಥ ಒಂದು ಪ್ರಕರಣಗಳು ನಾನು ಕೂಡ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀನಿ 8-9 ವರ್ಷ. ಪ್ರಮೋದ್ ಮುತಾಲಿಕ್ ಅವರೇ, ಕೆಲವೊಮ್ಮೆ ಏನಾಗುತ್ತೆ, ಇಂಟಿಮೇಷನ್ ಸಿಕ್ಬಿಟ್ರೆ ಎಲ್ಲಿ ಪ್ರಕರಣದಲ್ಲಿರುವಂಥವರು ತಪ್ಪಿಸ್ಕೊಂಡ್ಬಿಡ್ತಾರೋ, ತಲೆ ಮರೆಸ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಕೂಡ ಇರುತ್ತೆ. ಸೊ ಅದರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕಲ್ವಾ? ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರಾ? ಇಲ್ಲ, ಆ ರೀತಿ ಏನು ಸಾಧ್ಯನೇ ಇಲ್ಲ. ತಪ್ಪಿಸ್ಕೊಂಡು ಓಡಾಡೋಕ್ಕೆ ಏನು ಭಾಳ ದೊಡ್ಡ ಅಪರಾಧ, ಭಾಳ ದೊಡ್ಡ ಕ್ರಿಮಿನಲ್ ಇದು ಮಾಡಿದ್ದಾರೆ ಅಂತನ್ನುವಂಥದ್ದು ಏನಿಲ್ಲ. ಗಲಭೆಯಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ, ಅವರ ಮೇಲೆ ಕೇಸ್ ಆಗಿದೆ, ದಾಖಲೆ ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ಮೂರು ಜನ ಸತ್ತೋಗಿ, ಇನ್ನೊಂದು ಇವರು ಯಾರೋ ಅವಾಗಲೇ ಜಾಮೀನು ಕೂಡ ತೊಗೊಂಡಿದ್ದಾರೆ. ಹೀಗೆಲ್ಲ ಪ್ರಕ್ರಿಯೆಗಳಾಗಿದ್ದಾವೆ. ಅದೇನು ಭಾಳ ದೊಡ್ಡ ಅಪರಾಧ ಮಾಡಿದಂಥದ್ದು ಏನು ಇಲ್ಲಿ ಭಯೋತ್ಪಾದನೆ ಕೃತ್ಯ ಅಲ್ಲ. ಇದು ಬಾಂಬ್ ಹಾಕಿ ಏನೋ ಭಾಳ ದೊಡ್ಡ ಭಯೋತ್ಪಾದನೆ ಇದು ಮಾಡಿದ್ದಾರೆ, ಅಂಥದ್ದು ಏನಲ್ಲ ಇದು. ಸೊ ಇವರೇನು ಓಡಿ ಹೋಗುವಂಥವ್ರದ್ದು ಏನಲ್ಲ. ಅವರು ಓಡಿ ಹೋಗೋಕ್ಕೇನು ಈ ಯುವಕರಿದ್ದಾರೆ, ಅವರು ಏನೇನೂ ಇಲ್ಲ. ಅವರು 70-60 ಮೇಲ್ಪಟ್ಟವರೆಲ್ಲ ಇದ್ದಿದ್ದರಿಂದ ಆ ರೀತಿ ಪ್ರಕ್ರಿಯೆ ಆಗುವಂಥದ್ದು ಪ್ರಶ್ನೆನೇ ಇಲ್ಲ. ಫೈಲ್ ಕ್ಲೋಸ್ ಮಾಡಬೇಕಾ? ಆಯಿತು, ಹೀಗೆ ಇದೆಪ್ಪ, ಹೀಗೆ ಮಾಡೋಣ, ಒಂದು ನಿಯಮದ ಪ್ರಕಾರ ನೀವು ಸ್ವಲ್ಪ ಫೈಲ್ ಕ್ಲೋಸ್ ಮಾಡಬೇಕಾಗಿದೆ, ನೀವು ಬಂದು ಹಾಜರಾಗಿ ಜಾಮೀನು ತಗೊಳ್ಳಿ, ಹೀಗೆ ಒಂದು ಸೌಜನ್ಯತೆಯಿಂದ, ಮಾನವೀಯತೆ ದೃಷ್ಟಿಯಿಂದ ಹೇಳಿದರೆ ಮುಗಿದೋಗ್ತಿತ್ತು. ಇವತ್ತು ರಾಮನ ವಾತಾವರಣ ಇದೆ ರೀ, ರಾಮನ ಒಂದು ದೇವಸ್ಥಾನದ ವಾತಾವರಣ ಇದೆ. ಇಡೀ ದೇಶ ಮನೆ ಇವತ್ತು ಎಲ್ಲ ಟಿವಿಗಳಲ್ಲಿ, ನೀವು ಮಾಧ್ಯಮಗಳಲ್ಲಿ ನೀವು ತೋರಿಸ್ತಾ ಇದ್ದೀರಿ. ಇವತ್ತು ಇಂಥ ಸಮಯದಲ್ಲಿ ಆ ರಾಮನ ಜನ್ಮಸ್ಥಾನದ ಹೋರಾಟಗಾರರನ್ನ ಬಂಧನ ಮಾಡೋದು, ಭಯ ಸೃಷ್ಟಿ ಮಾಡೋದು ಅಂತಂದರೆ ಇದು ತಪ್ಪಲ್ವಾ? ಇದು ನೋಡಿ, ಪ್ರಮೋದ್ ಮುತಾಲಿಕ್ ಅವರೇ, ಟಿವಿನಲ್ಲಿ ತೋರಿಸ್ತಾ ಇದ್ದೀವಿ, ಹೌದು, ನಮ್ಮ ಕರ್ತವ್ಯ ಕೂಡ. ಅಯೋಧ್ಯೆ ರಾಮ ಮಂದಿರ, ಅದಕ್ಕೆ ಒಂದು ಇತಿಹಾಸವೇ ಇದೆ. ಅಲ್ಲಿ ರಾಮ ಓಡಾಡಿರುವಂಥ ಹೆಜ್ಜೆ ಗುರುತುಗಳಿದೆ. ಅದಾದಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು.
ಎಲ್ಲರಿಗೂ ಕೂಡ ಗೊತ್ತಿದೆ. ಎಷ್ಟೋ ರಾತ್ರಿ ಹಗಲು ಅನ್ನೋದೇ ಹೋರಾಟಗಳಾಗಿದೆ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ. ಇಟ್ಟಿಗೆಗಳನ್ನು ಇವತ್ತು ಕೂಡ ಅಲ್ಲಿ ಹೋದರೆ ಪ್ರಮೋದ್ ಮುತಾಲಿಕ್ ಅವರೇ ನಿಮಗೂ ಚೆನ್ನಾಗಿ ಗೊತ್ತಿದೆ, ಬೇರೆ ಬೇರೆ ದೇಶಗಳು ವಿದೇಶಗಳಿಂದಲೂ ಕೂಡ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಕೂಡ ನೋಡಿ ಪ್ರಮೋದ್ ಮುತಾಲಿಕ್ ಅವರೇ, ಯಾಕೆ ಇಂಥ ಒಂದು ನಮ್ಮ ಕರ್ತವ್ಯ ಅಂತ ಹೇಳ್ತೀವಿ ಅಂತಂದರೆ, ಎಷ್ಟೋ ಜನ ಅಲ್ಲಿ ಬರೆದು ಕಳಿಸ್ತಾರೆ ಜೈ ರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ. ಆ ಪುಸ್ತಕಗಳು ಇವತ್ತು ಕೂಡ ಅಲ್ಲೆಲ್ಲವೂ ಕೂಡ ಸಂಗ್ರಹಿಸಿಡಲಾಗಿದೆ. ಸೊ ಅಂಥ ಒಂದು ಸರಯು ನದಿಯ ದಡದಲ್ಲಿರುವಂಥ ಇಂಥ ಒಂದು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇರೋದು ಪ್ರತಿಯೊಬ್ಬರ ಕನಸು ಕೂಡ ಅಲ್ವಾ, ಅದರಲ್ಲಿ ನಮ್ಮದು ಒಂದು ಕರ್ತವ್ಯ ಅಲ್ವಾ. ಹಾಗಾಗಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆ ಬೇಕಿತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಸರಿ ಇದೆ. ಈಗ ನಾನು ಕೂಡ ಅಯೋಧ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಅಲ್ಲಿ ಚಿತ್ರಕೂಟ, ಮಧ್ಯಪ್ರದೇಶದ ಮತ್ತು ಉತ್ತರ ಪ್ರದೇಶದ ಬಾರ್ಡರ್ನಲ್ಲಿ ಚಿತ್ರಕೂಟ್ನಲ್ಲಿ ಬಂಧನ ಅರೆಸ್ಟ್ ಆಯಿತು. ನನ್ನ ಜೊತೆಗೆ ಗೋವಾದ ಮುಖ್ಯಮಂತ್ರಿ ಇದ್ದರು. ಸೊ ಇವರೆಲ್ಲ ಅದೆಲ್ಲ ಒಂದು ಇತಿಹಾಸ, ಒಂದು ನಮಗೊಂದು ಅಭಿಮಾನ ಅದು. ಸೊ ಯಾರೋ ಒಬ್ಬರು ಇಬ್ಬರು ಅಲ್ಲ, ಇಡೀ ದೇಶದ ಹಿಂದೂಗಳ ಹೋರಾಟದ ಕನಸಿನ ಇವತ್ತು ನನಸಾಗ್ತಾ ಇದೆ. ಮತ್ತು ರಾಮ ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಒಂದು ಧರ್ಮದ ಪ್ರತೀಕವಾದಂಥ ಅಂಥ ಒಂದು ಶಕ್ತಿಯ ಇವತ್ತು 500 ವರ್ಷ ಹೋರಾಟ ಮಾಡಿದರೂ ಕೂಡ ನಾವು ಗೆದ್ದು ಇವತ್ತು ನಾಳೆ 22ನೇ ತಾರೀಕು ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಅಭಿಷೇಕ ಆದಂಥ ಅವತ್ತಿನ ಸಂದರ್ಭದಲ್ಲಿ ಏನೋ ಒಂದು ಆನಂದ ಇತ್ತು, ಅದೇ ಆನಂದ ನಾವು 22ನೇ ತಾರೀಕು ಇಡೀ ದೇಶದಲ್ಲಿ ಅನುಭವಿಸ್ತಾ ಇದ್ವಿ ನಾವು. ಸೊ ಅಂಥ ಒಂದು ಶ್ರೇಷ್ಠವಾದಂಥ ದಿನದ ಸಮಯದಲ್ಲಿ, ಆನಂದದ ಸಮಯದಲ್ಲಿ ಈ ರೀತಿ 30 ವರ್ಷದ ಹಿಂದಿನ ಕೇಸ್ ತೆಗೆದು ಭಯ ಸೃಷ್ಟಿ ಮಾಡೋದು, ಒಂಥರ ಒತ್ತಡ ತರೋದು, ಈ ಟಾರ್ಗೆಟ್ ಮಾಡೋದು ಹಿಂದೂಗಳ ಮೇಲೆ, ಇದು ದ್ರೋಹ ಮಾಡಿದಂಗೆ, ರಾಮನಿಗೆ ದ್ರೋಹ ಮಾಡಿದಂಗೆ ಮಾಡಿದ್ದಾರೆ ಇವರು. ಕಾಂಗ್ರೆಸ್ನವರು ರಾಮನಿಗೆ ದ್ರೋಹ ಮಾಡಿದ್ದಾರೆ ಇವರು. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಕಾಲ್ಪನಿಕ ವ್ಯಕ್ತಿ, ರಾಮ ಯಾವುದೇ ರೀತಿಯ ದೇವರಲ್ಲ ಅಂತನ್ನುವಂಥದ್ದು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡೇವಿಟ್ ಬರೆದು ಕೊಟ್ಟಿದೆ. ಇವರು ಬಾಬರ್ನ ಪರವಾಗಿ ನಿಂತ್ಕೊಂಡಂಥವ್ರು ಇವರು. ಬಾಬರ್ ಒಬ್ಬ ಆಕ್ರಮಕ, ಮತಾಂಧ, ದೇವಸ್ಥಾನ ಭಂಜನ ಮಾಡಿದಂಥ ವ್ಯಕ್ತಿ. ಸೊ ಅಂಥವನ ಪರವಾಗಿ ಕಾಂಗ್ರೆಸ್ಸು ಈ ದೇಶದ ಮುಸ್ಲಿಮರು ನಿಂತ್ಕೊಂಡಿರ್ತಾರೆ. ಇಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಇದು ಜನಾನೇ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಬೇಕಾಗಿಲ್ಲ, ಇದು ಶೋಭೆ ತರುವಂಥದ್ದಲ್ಲ, ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅನ್ನುವಂಥ ಜನ ಇವತ್ತು ಎಲ್ಲ ಕಡೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವುದ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತ ಪ್ರತಿಕ್ರಿಯೆ ಗಮನಿಸಿರ್ಬೇಕು ಪ್ರಮೋದ್ ಮುತಾಲಿಕ್ ಅವರೇ. ರಾಮ ಮಂದಿರ ಉದ್ಘಾಟನೆ ರಾಜಕೀಯ ಗಿಮಿಕ್ ಅಂತ ಹೇಳ್ತಾರಲ್ಲ, ಲೋಕಸಭಾ ಚುನಾವಣೆಯ ಎಲೆಕ್ಷನ್ ಗಿಮಿಕ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಇದನ್ನೇ ಒಪ್ಪಲ್ಲ. ರಾಮ ಜನ್ಮಭೂಮಿಯ ಯಾವುದೋ BJPದು ಅಥವಾ ಯಾವುದೋ ಒಂದು ಪಕ್ಷದ್ದಲ್ಲ ಇದು. ರಾಮ ಈ ದೇಶದ ಮಣ್ಣಿನ ಕಣದಲ್ಲಿರುವಂಥ ಪ್ರಭು ಶ್ರೀ ರಾಮಚಂದ್ರನ ಭಾವನೆಗಳಿದಾವೆ, ಭಕ್ತಿ ಇದ್ದಾವೆ, ರಾಷ್ಟ್ರದ ಒಂದು ಶಕ್ತಿ ಇದೆ. 500 ವರ್ಷ ರೀ, ಒಂದಲ್ಲ ಎರಡಲ್ಲ, ಒಂದು ಜನ್ಮಸ್ಥಾನಕ್ಕಾಗಿ 500 ವರ್ಷ ಹೋರಾಟ ಆಗಿದೆ. ಹೌದು, ಇದೊಂದು ರಾಜಕೀಯಕ್ಕಾಗಿನಾ? ಬಾಬರ್ನ ಪರವಾಗಿ ನೀವು ರಾಜಕೀಯ ಮಾಡೋದಾದ್ರೆ ರಾಮನ ಪರವಾಗಿ ಯಾಕೆ ಮಾಡಬಾರ್ದು? ಬಾಬರನ್ನು ನೀವು ಮುಸ್ಲಿಂ ಓಟಿಗೋಸ್ಕರ, ಬಾಬರ್ ಒಬ್ಬ ಆಕ್ರಮಕ, ಮತಾಂಧ, ಈ ದೇಶದವನಲ್ಲ, ಅಫ್ಘಾನಿಸ್ತಾನದಲ್ಲಿ ಬಂದು ಲೂಟಿ ಹೊಡೆದಂಥ ಬಾಬರನ ಪರವಾಗಿ ಈ ಕಾಂಗ್ರೆಸ್ನವ್ರು ನಿಂತ್ಕೊಂಡು ಯಾಕೆ ನಿಂತ್ಕೊಂಡ್ರು? ಮುಸ್ಲಿಂ ಓಟು ಸಲುವಾಗಿ. ಸೊ ಮುಸ್ಲಿಂ ಓಟು ಸಲುವಾಗಿ ಅವ್ರು ನಿಂತ್ಕೊಳ್ಳೋದಾದ್ರೆ, ಹಾಗಾದ್ರೆ ಇನ್ನೊಬ್ಬರು ಹಿಂದೂಗಳ ಓಟು ಸಲುವಾಗಿ ರಾಮನ ಹೋರಾಟ ಮಾಡಿದ್ದಾರೆ. ಅವರು ಸುಮ್ಮನೆ ಏನೋ ಈಗ ಬಂದ ತಕ್ಷಣನೇ ಒಮ್ಮೆಲೆ ರಾಮನ ಓಟು ಕೊಡಿ ಅಂತ ಹೇಳ್ತಾರೆ. ಅವರು ಬೆವರು ಸುರಿಸಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಲಾಠಿ ಏಟ್ ತಿಂದಿದ್ದಾರೆ, ಎಲ್ಲ ರೀತಿಯ ಅನುಭವಿಸಿದಾರಲ್ಲ ಆ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನಕ್ಕಾಗಿ. ಅಲ್ಲ ಈಗ ನೋಡಿ ಪ್ರಮೋದ್ ಮುತಾಲಿಕ್ ಅವರೇ, ಕಾನೂನಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡ್ಬರ್ತಾರೆ. ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಜಯ ಸಿಕ್ಕ ಬಳಿಕ ಅಲ್ವಾ ಇದೆಲ್ಲವೂ ಆಗ್ತಾ ಇರೋದು. ಇವರೆಲ್ಲ ಹೇಳಿಕೆ ಕಾನೂನನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದಾಗೋದಿಲ್ವಾ? ನೋಡಿ, ಕಾನೂನು ಒಪ್ಪೋಣ. ಈಗ ಆಲ್ರೆಡಿ ಕಾನೂನು ಹೇಳಿದೆ, ಹೇಳಿಕೆ ಕೊಟ್ಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಇಲ್ಲಿ ಹಾಕೊಳ್ಳಿ ಅಂತ ಹೇಳಿಬಿಟ್ಟಿದೆ. ಅದು ಮಾತ್ರ ಇಲ್ಲಿ ಪ್ರಶ್ನೆನೇ ಇಲ್ಲ.
ಇವರು ರಾಜಕೀಯ ಲಾಭ ತಗೊಳ್ತಾ ಇದ್ದಾರೆ. ನೀವು ತಗೊಳ್ಳಿ, ನೀವು ಬನ್ನಿ ಅಯೋಧ್ಯೆಗೆ. ಇಲ್ಲ, ಇವರು ನಿಮಗೆ ಯೋಗ್ಯತೆ ಇದ್ರೆ ಬನ್ನಿ. ಅಲ್ಲ, ಆಂಜನೇಯ ಅವರು ಹೇಳಿದಾರಲ್ಲ, ನಮಗೆ ಸಿದ್ದರಾಮಯ್ಯ ಅವರೇ ರಾಮ ಇದ್ದಂತೆ, ನಾನು ರಾಮನ ಬಂಟ ಅಂತೇಳಿ. ಅದ್ಯಾವ ರಾಮ ರೀ? ಸಿದ್ದರಾಮಯ್ಯ ಹೆಸರು ಇದ್ದ ತಕ್ಷಣನೇ ರಾಮ ಆಗ್ಬಿಡ್ತಾರ? ರಾಮ ಎಲ್ಲಿ, ಈ ಸಿದ್ದರಾಮಯ್ಯ ಎಲ್ಲಿ? ಗೋಮಾಂಸ ಭಕ್ಷಕ, ನಾನು ಗೋಮಾಂಸ ತಿಂತೀನಿ ಅಂತ ಹೇಳುವಂಥವನು, ಹಿಂದುತ್ವ ಒಪ್ಪೋದಿಲ್ಲ ಅಂತ ಹೇಳುವಂಥವನು, ನಾನು ಹಿಂದೂ ಅಲ್ಲ ಅಂತ ಹೇಳುವಂಥವನು ಇವ್ರು ರಾಮ. ಇವರು ಆ ಆಂಜನೇಯ ಅಂತ ಅನ್ಕೊಂಡಂಥ ವ್ಯಕ್ತಿಗೆ ಸ್ವಲ್ಪ ನಾಚಿಕೆ ಆಗಬೇಕು ಅವ್ರಿಗೆ. ಯಾರಿಗೆ ರಾಮನ್ ಹೋಲಿಸ್ತಾ ಇದ್ದಾರೆ? ಒಬ್ಬ ಹಿಂದೂ ದ್ರೋಹಿಯನ್ನ, ಗೋಮಾಂಸ ಭಕ್ಷಕನನ್ನ ಸಿದ್ದರಾಮಯ್ಯ ರಾಮ ಅಂತ. ನೀ ಮನೇಲಿ ಇಟ್ಕೊಂಡು ಪೂಜೆ ಮಾಡೋ, ಹೊರಗಡೆ ಈ ರೀತಿ ಹೇಳಿ ನೀವು ಮರ್ಯಾದೆ ಕಳ್ಕೋಬೇಡಿ. ನಾಚಿಕೆ ಆಗೋದಿಲ್ವಾ? ರಾಮ ಎಲ್ಲಿ, ನಿಮ್ಮ ಸಿದ್ದರಾಮಯ್ಯ ಎಲ್ಲಿ? ಹೆಸರಿಟ್ಟ ತಕ್ಷಣನೇ ಅವ್ರು ರಾಮ ಆಗ್ಬಿಡ್ತಾನ? ಒಂದು ಗುಣ ತೋರಿಸ್ಲಿ, ರಾಮನ ಒಂದು ಗುಣ ಸಿದ್ದರಾಮಯ್ಯನಲ್ಲಿ. ರಾಜಕೀಯಗೋಸ್ಕರ ಏನು ಬೇಕಾದ ಮಾಡುವಂತ ವ್ಯಕ್ತಿಯನ್ನ ನೀವು ರಾಮನಿಗೆ ಹೋಲಿಸ್ತೀರಿ ನೀವು. ಸೊ ಇದು ಶೋಭೆ ತರುವಂಥದ್ದಲ್ಲಿ ಇದೆ. ನಾನು ಹೇಳ್ತೀನಿ, ಆಂಜನೇಯ ಅವರಿಗೂ ಕೂಡ, ಆಂಜನೇಯ ಯಾಕೆ ಹೆಸರು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ರಾಮನ ಬಂಟ ಆಂಜನೇಯ. ಅವ್ರ ಹೆಸರು ಬದಲಾವಣೆ ಮಾಡ್ಕೊಳ್ಳಿ ಅವರು. ಕಡೆದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಈಗ ಈ ಒಂದು ಬೆಳವಣಿಗೆಗಳ ಬಗ್ಗೆ, ನಿಮ್ಮ ಮುಂದಿನ ನಡೆ ಕ್ವಿಕ್ ಆಗಿ? ಏನಿಲ್ಲ, ನಾನು ಇವತ್ತು ಈಗ ಇಲ್ಲಿಂದನೇ ಹುಬ್ಬಳ್ಳಿಗೆ ಹೋಗಿ ಧಾರವಾಡದ ಹೈಕೋರ್ಟಿನ ಲಾಯರ್ಸ್ ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದು ಒಂದು ಸ್ಟೇ ತರೋದು. ಆ ಇಡೀ ಪ್ರಕರಣಕ್ಕೆ ಏನಾದರೂ ಸ್ಟೇ ಸಿಗೋದಾದ್ರೆ ಸ್ಟೇ ತರ್ತೀವಿ. ಇಲ್ಲ ಅಂದರೆ 6 ಜನರಿಗೆ ಇನ್ಯಾರು ಉಳಿದಿದ್ದಾರೆ ಅವರನ್ನು ನಾವು ಆಂಟಿಸಿಪೇಟರಿ ಬೇಲ್ ಹಾಕಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.